ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತೊಂದು ಹೊಸ ವಿಡಿಯೋಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಇವತ್ತು ನಾನು ನಿಮ್ಗೆ ಬದ್ನಿಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ನೋಡಿರಿ, ಈ ರೀತಿ ಸ್ಲೈಸಸ್ ಆಗಿ ಹೆಚ್ಚಿಟ್ಕೋಬೇಕು ಬದ್ನಿಕಾಯಿನ. ಒಂದು ದೊಡ್ಡ ಬದ್ನಿಕಾಯಿ ಇತ್ತದು, ಈ ರೀತಿ ತೆಳ್ಳಗೆ ಹೆಚ್ಚಿಟ್ಕೊಂಡೀನಿ. ಇಲ್ಲಿ ಒಂದು ಬಟ್ಲ ಒಳಗೆ ಒಂದು 4ರಿಂದ 5 ಸ್ಪೂನಷ್ಟು ಚಿರೋಟಿ ರವೆ, ಸಣ್ಣ ರವೆ ಅಂತಾರಲ್ಲ ಅದನ್ನು ತೊಗೊಂಡೇನಿ. ಚಿರೋಟಿ ರವೆ ಹಾಕಬೇಕು. ಅದಕ್ಕೆ ಒಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದ್ರೆ ಹಾಕೋಬೋದು. ನಾನು 2 ಸ್ಪೂನ್ ಅಷ್ಟೇ ಹಾಕಿರೋದು. ಈಗ ಅರಿಶಿನ ಪುಡಿ ಒಂದು ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿಕತ್ತೀನಿ. ಇಂಗು ಒಂದು ಸ್ವಲ್ಪ ಹಾಕಬೇಕು, ಅಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದನ್ನು ಒಮ್ಮೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಅಂತ. ಚಿರೋಟಿ ರವೆ, ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ, ಇಂಗು ಎಲ್ಲನೂ ಒಮ್ಮೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಅಂತ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೇನೆ. ಪ್ಲೇಟಿಗೆ ಹಾಕಿ ನೋಡಿರಿ ಯಾವ ರೀತಿ ಅದನ್ನು ಅಗಲವಾಗಿ ಮಾಡಿಟ್ಕೊಳಿಗತ್ತೇನೆ ಅಂತ. ಅಂದ್ರೆ ನಿಮಗೆ ಆ ಬದ್ನಿಕಾಯ್ದೇನು ಸ್ಲೈಸಸ್ ಕಟ್ ಮಾಡಿ ಇಟ್ಕೊಂಡೇನಲ್ಲ, ಅದನ್ನು ಈ ರವಾಕ್ಕೆ ಹಚ್ಚಲಿಕ್ಕೆ ಚಲೋ ಆಗ್ತದೆ. ಈಗ ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಬದ್ನಿಕಾಯಿನ ಹೆಚ್ಚಿದ್ಕೊಳ್ಳಿ, ನೀರೊಳಗೇನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಡೈರೆಕ್ಟ್ ಇದನ್ನು ಈ ರವಾದೊಳಗೆ ಹಾಕೋಣಂತ. ಯಾಕಂದ್ರೆ ನೀರೊಳಗೆ ಹಾಕಿಬಿಟ್ರೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಬರೋಂಗಿಲ್ಲ. ನೀರಿನ ಅಂಶ ಎಲ್ಲ ಬದ್ನಿಕಾಯಿಗೆ ಇರ್ತದಲ್ಲ, ಅದು ರವಾಕ್ಕೆ ಹತ್ಕೊಂಡ್ಬಿಡ್ತದೆ, ಚಲೋ ಆಗಂಗಿಲ್ಲ. ಈಗ ನೋಡಿರಿ, ಪ್ಲೇನ್ ಬದ್ನಿಕಾಯಿ ಏನಿರ್ತದಲ್ಲ, ಹಿಂಗೆ ಸ್ಲೈಸ್ ಹೆಚ್ಚಿಟ್ಕೊಂಡಿದ್ದು ಅದನ್ನು ಈ ರವಾದ ಮೇಲೆ ಹಿಂಗಿಟ್ರೆ ಅದು ರವಾ ಅಂಟ್ಕೋತದೆ ಅದಕ್ಕೆ. ನೋಡಿರಿ ನಾನು ಯಾವ ರೀತಿ ಹಚ್ಚಲಿಕತ್ತೀನಿ ಅಂಥೇಳಿ. ಇಷ್ಟೇ ರವೆ ಹಚ್ಚಿದರೆ ಸಾಕು. ಅದೇ ನೀವು ನೀರೊಳಗೆ ಹಾಕಿದ ಬದ್ನಿಕಾಯಿ ಇದಕ್ಕೆ ಹಿಂಗೆ ಯೂಸ್ ಮಾಡ್ಕೊಂಡ್ರೆ ರವೆ ಭಾಳ ಹತ್ತದ, ಅದು ಚೆನ್ನಾಗಿ ಬದ್ನಿಕಾಯಿಗೂ ಅಂಟ್ಕೊಳಂಗಿಲ್ಲ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋಂಗಿಲ್ಲ. ಮೊದಲು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಈ ರೀತಿ ಈ ಬದ್ನಿಕಾಯಿ ಏನದಲ್ಲ ಸ್ಲೈಸಸ್ ಹೆಚ್ಚಿಟ್ಕೊಂಡಿವಲ್ಲ ಅದನ್ನು ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕಾಗ್ತದೆ. ಇದು ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರ್ತದೆ. ಈಗ ಒಂದು 2 ನಿಮಿಷ ಬಿಟ್ಟ ಮೇಲೆ ಅದನ್ನು ಹೊಳಿಸ್ಬೇಕು. ಸಣ್ಣ ಉರಿ ಒಳಗಿಟ್ಟೇ ಮಾಡಬೇಕಾಗ್ತದೆ. ನೀವು ಜೋರು ಮಾಡಿದ್ರೆ ಆ ರವೆ ಏನು ಹಚ್ಚಿರ್ತೀವಲ್ಲ ಅದು ಹೊತ್ತು ಬಿಡ್ತದೆ. ಹೀಗಾಗಿ ಸಣ್ಣ ಉರಿ ಒಳಗಿಟ್ಟೆ ಅದನ್ನು ಬೇಯಿಸ್ಬೇಕು. ನೀವು ರವೆ ಹಚ್ಚೋದು ಬೇಡ ಅಂದ್ರೆ ಅಕ್ಕಿ ಹಿಟ್ಟು ಕೂಡ ಇದಕ್ಕೆ ಹಚ್ಬೋದು, ಅದು ಕೂಡ ಟೇಸ್ಟ್ ಚಲೋ ಕೊಡ್ತದೆ. ಆದರೆ ರವೆ ಹಚ್ಚಿದ್ರೆ ಒಂದು ಕ್ರಿಸ್ಪಿ ಬರ್ತದೆ, ಮೇಲೆ ಒಳಗೆ ಮೆತ್ತಗಿರ್ತದೆ ಬದ್ನಿಕಾಯ್ದು, ಅದ್ರ ಮೇಲೆ ಕ್ರಿಸ್ಪಿ ಇರ್ತದೆ, ಅದು ಟೇಸ್ಟ್ ನಮಗೆ ಚಲೋ ಕೊಡ್ತದೆ. ಈಗ ಅದನ್ನು ಸ್ಲೈಸಸ್ ಏನಿತ್ತಲ್ಲ ಉಲ್ಟಾ ಹೊಳಿಸಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಲಿಕತ್ತೇನೆ. ಈಗ ಮತ್ತೊಂದು 2 ನಿಮಿಷ ಮುಚ್ಚಿಟ್ಬಿಡ್ಬೇಕು, ಯಾಕಂದ್ರೆ ಒಳಗಿನ ತನಕ ಬೇಯಬೇಕು ನಮಗೆ ಬದ್ನಿಕಾಯಿ. ಇದೇ ರೀತಿ ಬದ್ನಿಕಾಯಿ ಹೆಂಗೆ ಮಾಡೀವಲ್ಲ ಹಂಗೆ ನಾವು ಆಲೂಗಡ್ಡೆ ಒಳಗೂ ಮಾಡ್ಕೋಬೋದು, ಇಲ್ಲ ಬಾಳೆಕಾಯ್ದು ಒಳಗೂ ಮಾಡ್ಬೋದು. ಬಾಳೆಕಾಯ್ದು ಮಾಡಿದ್ರಂತೂ ಸೂಪರ್ ಆಗಿರ್ತದೆ. ಒಂದು ಬಿಟ್ಟು 2 ಸಲ ಹಿಂಗೆ ಹೊಳ್ಳಿಸಿ ಮಾಡ್ತಿದ್ರೆ ಏನಾಗ್ತದೆ, ಒಳಗಿನ ತನಕನೂ ಬೇಯ್ತದೆ, ಆಮೇಲೆ ನಮಗೆ ಮೇಲಿನ ಭಾಗ ಕುರುಕುರು ಆಗಿರ್ತದೆ, ಒಳಗೆ ಮೆತ್ತಗೆ ಚೆನ್ನಾಗಿ ಬರ್ತದೆ, ಟೇಸ್ಟಿಯಾಗಿಯೂ ಇರ್ತದೆ ಇದು. ಈಗ ನೋಡಿರಿ ರೆಡಿ ಆಯಿತು. ಅದೇನೊಂದು ಸ್ವಲ್ಪ ಕಪ್ ಆಗಿರ್ತದಲ್ಲ ಅದನ್ನು ನಾವು ತೆಗೆದು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಬ್ಯಾಚ್ ಹಾಕ್ತಾ ಹೋಗೋಣ ಅಂತ. ಸೇಮ್ ಅದೇ ಪ್ರೊಸೀಜರೇ ಯೂಸ್ ಮಾಡಬೇಕು. ನೀರಿನ ಅಂಶ ಮುಟ್ಟಿಸ್ಬೇಡ್ರಿ ಬದ್ನಿಕಾಯಿಗೆ. ಹೆಚ್ಚಿಟ್ಕೊಳ್ಳೋದು, ಅದಕ್ಕೆ ಮೇಲೆ ರವೆ ಮತ್ತು ಮಸಾಲೆ ಏನು ಮಿಕ್ಸ್ ಮಾಡಿದ್ದಿರ್ತದಲ್ಲ ಅದನ್ನು ಹಚ್ಚೋದು, ಆಮೇಲೆ ಈ ರೀತಿ ಪ್ಯಾನ್ ಒಳಗಿಟ್ಟು ಬೇಯಿಸೋದು. ಇಲ್ಲಿ ನೋಡ್ರಿ ಸೂಪರ್ ಆಗಿರುವಂಥ ಬದ್ನಿಕಾಯಿ ಫ್ರೈ ಅಥವಾ ಕಾಪ ಕೂಡ ಅಂತಾರೆ ಇದಕ್ಕೆ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್, ನನಗೆ ಕಮೆಂಟ್ ಬರಿತಾ ಇದ್ದೀರಾ. ನಿಮ್ಮ ಈ ಸ್ಫೂರ್ತಿನೇ ನನಗೆ ಮತ್ತೆ ಹೊಸ ವೀಡಿಯೋನ ತರಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮಗೆ ಇದೇ ರೀತಿ ಇನ್ನೋವೇಟಿವ್ ಆಗಿರುವಂಥ ಹೊಸ ಅಡುಗೆಯೊಂದಿಗೆ ಸಿಗ್ತೀನಿ. ನೀವೇನಾದರೂ ಈ ಬದ್ನಿಕಾಯಿ ಫ್ರೈ ಟ್ರೈ ಮಾಡಿದರೆ ನನಗೆ ಕಮೆಂಟ್ನಲ್ಲಿ ಬರೀರಿ, ಖುಷಿ ಆಗ್ತದೆ. ನೆಕ್ಸ್ಟ್ ವಿಡಿಯೋಂದಿಗೆ ಸಿಗ್ತೀನಿ. ಬಾಯ್.